ಉತ್ತರವನ್ನು ನೇರವಾಗಿ ಕೊಡ್ತೇನೆ, ಆದರೆ ನೀವು ನೇರವಾಗಿ ಅದನ್ನು ಪ್ರಸಾರ ಮಾಡಬೇಕು. ಹೊಟ್ಟೆಪಾಡಿಗಾಗಿ ರಾಜಕೀಯ ಮಾಡೋದನ್ನು ಮೊದಲು ನಿಲ್ಲಿಸಬೇಕು. ಸಿದ್ದಾಪುರ ಸೊಸೈಟಿಯ ಬಗ್ಗೆ ಅದು ತನಿಖೆ ಆಗಬೇಕು. ರಾಜ್ಯ ಕಂಡ ಅತ್ಯಂತ ಕಡು ಭ್ರಷ್ಟ ರಾಜಕಾರಣಿ. ಯಾರಿಗೆ ಒಂದು ಬಾಳೆಹಣ್ಣು ಕೊಟ್ಟರು ನಾನು ಬಾಳೆ ತೋಟವನ್ನೇ ಕೊಟ್ಟಿದ್ದೇನೆ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾರೆ. ಜನ ಪಾಪದವರು, ಪ್ರಯೋಜನ ಇಲ್ಲ. ಅತ್ಯಂತ ಬಡತನದಿಂದ ಬಂದ ಕೋಟಾ ಶ್ರೀನಿವಾಸ್ ಪೂಜಾರರು ಕಾಂಗ್ರೆಸ್ ಬಿಜೆಪಿಯವರ ಜೊತೆ ಸೇರಿಕೊಂಡು ಹೊಯ್ಗೆ ವ್ಯಾಪಾರ ಮಾಡೋದನ್ನು ಮೊದಲು ನಿಲ್ಲಿಸಬೇಕು. ಬರಿಗಾಲ ಸಂತ ಕಮಿಷನ್ ಸಮ ತಿಂತ ಶೀನಪ್ಪ ಶೆಟ್ರೆ, ಅಸಲಿಗೆ ನೀವು ಯಾರು? ನಿಮ್ಮ ಅಸಲಿ ಹೆಸರೇ ಶೀನಪ್ಪ ಶೆಟ್ಟಿಯ ಅಥವಾ ನೀವು ಈ ಹೆಸರಿನ ಮುಖವಾಡುವ? ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ದು ಮುಖವಾಡ ಅಲ್ಲ ಹೇಳಿ, ಎಲ್ಲರದ್ದು ಇಲ್ಲಿ ಮುಖವಾಡುವೆ. ಕೆಲವರ ಮುಖವಾಡವನ್ನು ಬಿಚ್ಚಿ ಅವರ ನೈಜ ಮುಖವನ್ನು ತೋರಿಸಲಿಕ್ಕೆ ವಿಧಿ ಇಲ್ಲದ ನಾನು ಒಂದು ಮುಖವಾಡ ಹಾಕಾಯಿತು. ಇಲ್ಲಿ ವ್ಯಕ್ತಿ ಯಾರು ಅನ್ನೋದಕ್ಕಿಂತ ವಿಷಯ ಮಾತ್ರ ಮುಖ್ಯ ಆಗಬೇಕು. ನಾನು ಹಂಚಿಕೊಂಡ ವಿಷಯಗಳ ವಿಮರ್ಶೆಯನ್ನು ಎಲ್ಲರೂ ಮಾಡಬೇಕು, ಬಿಟ್ಟರೆ ನನ್ನನ್ನು ನೋಡುವ ಕುತೂಹಲವನ್ನು ಯಾರು ತಾಳಬಾರದು. ಅದರಿಂದ ಈ ಸಮಾಜಕ್ಕೆ ಏನು ಉಪಯೋಗ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ನಮ್ಮಲ್ಲಿ ನಡೆಯುತ್ತಿದ್ದ ಹಲವಾರು ಅನ್ಯಾಯ ಅಕ್ರಮಗಳ ವಿರುದ್ಧ ನನ್ನದೇ ಆದ ರೀತಿಯಲ್ಲಿ ಹೋರಾಟ ಮಾಡಿರೋ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಅದರಿಂದ ಜನರಿಗೆ ಅನುಕೂಲ ಕೂಡ ಆಗಿದೆ. ಹಾಗಾಗಿ ಇಲ್ಲಿ ನಾನು ಮಾಡಿದ್ದೇನು ತಪ್ಪು ಅಂತ ನಂಗೆ ಅನಿಸೋದಿಲ್ಲ. ಸೂಪರ್ ಮ್ಯಾನ್ಗಳೆಲ್ಲ ಮುಖವಾಡ ಹಾಕಿ ಬಪ್ಪುದು. 3-4 ವರ್ಷದ ಹಿಂದೆ ಇಡೀ ಜಿಲ್ಲೆಯ ಕಾಂಗ್ರೆಸ್ ಐಟಿ ಸೆಲ್ಲು ನಿಮ್ಮನ್ನೇ ನಂಬಿ ಕೂತ್ಕೊಂಡಿತ್ತು. ಈಗ ಬಿಡಿ ಸರ್ಕಾರ ಇದೆ, ಎಲ್ಲರೂ ಧೈರ್ಯದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾರೆ. ನಿಮಗೆ ಕೂಡ ಈ ವಿಷಯ ಹೌದು ಅನಿಸುತ್ತಾ? ನೋಡಿ, ನಾನು ಯಾವುದೇ ಪಕ್ಷದ ಸದಸ್ಯನೂ ಅಲ್ಲ, ಕಾರ್ಯಕರ್ತನೂ ಅಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ ಮೇಲೆ ನನಗೆ ಕಾಂಗ್ರೆಸ್ ಪಕ್ಷದ ಪರ ಒಲವಿರುವುದು ಸತ್ಯ. 6-7 ವರ್ಷಗಳ ಹಿಂದೆ BJP ಸರ್ಕಾರ ಇದ್ದಾಗ ನಮ್ಮ ಭಾಗದಲ್ಲಿ ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿಗ ಸರ್ಕಾರವನ್ನು ಟೀಕಿಸುವ ಕೆಲಸ ಮಾಡ್ತಾ ಇರಲಿಲ್ಲ. ಕೆಲವರೆಲ್ಲ ಮಾಡ್ತಾ ಇದ್ದಿರ್ಬೋದು, ಆದರೆ ಬಹುತೇಕ ಜನ ಮಾಡ್ತಾ ಇರಲಿಲ್ಲ. ಫೇಸ್ಬುಕ್ ತುಂಬ ಹೊಗಳಬಟ್ಟೆಲ್ಲ ಜಾಸ್ತಿ ಆಗ್ತಾ ಇದ್ದು. ಆಗ ಈ ಚಕ್ರವರ್ತಿ ಸುಲಿಬೇಲಿ ಅಂತ ಭಾಷಣಕಾರರ ಸುಳ್ಳುಗಳನ್ನು, BJP ಸರ್ಕಾರದ ಭ್ರಷ್ಟಾಚಾರಗಳನ್ನು ನಾನು ನನ್ನ ಐಡಿಯಾ ಮುಖಾಂತರ, ಶೀನಪ್ಪ ಶೆಟ್ಟಿ ಐಡಿಯಾ ಮುಖಾಂತರ ಟೀಕೆ ಮಾಡಲು ಆರಂಭ ಮಾಡಿದೆ. ಅಂದು BJP ಕಾರ್ಯಕರ್ತರು ನನ್ನನ್ನು ಇನ್ಬಾಕ್ಸಲ್ಲಿ ಬಂದು ಅವ್ಯಾಚ್ಯ ಶಬ್ದಗಳಿಂದ ಬೈತಾ ಇದ್ದರು. ಈಗ ಬೈಯುವವರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಮೊದಲು ಬೈಯುತ್ತಿದ್ದ ಕೆಲವರು ಇವತ್ತು ಬಹಳ ಗೌರವದಿಂದ ಮೆಸೇಜ್ ಮಾಡ್ತಾರೆ ಮತ್ತು ಕಮೆಂಟ್ ಕೂಡ ಹಾಕ್ತಾರೆ. ನೀವು ಹೇಳೋದ್ರಲ್ಲಿ ಸತ್ಯ ಇದೆ. ಈಗ ಬಹುತೇಕ ಜನ BJPಯಿಂದಲೇ ವಿಮುಖರಾಗಿದ್ದಾರೆ. ಎಷ್ಟೋ ಯುವಕರಲ್ಲಿ ಈ ಬದಲಾವಣೆ ತರಲಿಕ್ಕೆ ಸಾಧ್ಯ ಆದ್ರ ಬಗ್ಗೆ ನನಗೆ ಖುಷಿ ಇದೆ. ಮೋದಿ ಅವರನ್ನ ಹಿಗ್ಗಾಮುಗ್ಗಾ ಟೀಕಿಸುವ ನೀವು ವಾಜಪೇಯಿ ಅವರನ್ನ ಗೌರವಿಸಿ ಪೋಸ್ಟ್ ಆಗ್ತೀರಿ. ಅಂದ್ರೆ ಹಿಂದೊಮ್ಮೆ ನೀವು BJP ಕಾರ್ಯಕರ್ತರಾಗಿದ್ದು ಈಗ ಕಾಂಗ್ರೆಸ್ಸಿಗೆ ವಲಸೆ ಬಂದ ವಲಸೆ ಹಕ್ಕಿಯಾ? ಇಲ್ಲ, ನಾನು ಆಗಲೇ ಹೇಳಿದೆ ನಿಮಗೆ, ನಾನು ಯಾವತ್ತೂ ಯಾವುದೇ ಪಕ್ಷದ ಕಾರ್ಯಕರ್ತನಾಗಿರಲಿಲ್ಲ. ಸಣ್ಣ ಪ್ರಾಯದಿಂದಲೇ ನನಗೆ ವಾಜಪೇಯಿ ಅವರ ಮೇಲೆ ವಿಶೇಷವಾದ ಗೌರವ ಇತ್ತು. ಆ ಗೌರವ ಅಭಿಮಾನ ಈಗಲೂ ಇದೆ. ಹಾಗಾಗಿ ನನ್ನ ಇಷ್ಟದ ರಾಜಕಾರಣಗಳ ಪಟ್ಟಿಯಲ್ಲಿ ವಾಜಪೇಯಿ ಅವರಿಗೊಂದು ವಿಶೇಷ ಸ್ಥಾನ ಇದೆ. ಅಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಶೀನಪ್ಪ ಶೆಟ್ರೆ, ಮಾಜಿ ಶಾಸಕರಾದ ಹೈಕಾಡಿ ಪ್ರತಾಪ್ ಚಂದ್ರ ಶೆಟ್ಟರನ್ನು ಹೊಗಳುತ್ತಿದ್ದ ನೀವು ದಿಢೀರನ್ನೇ ನಿಲ್ಲಿಸಿದ್ಯಾಕೆ? ಪ್ರತಾಪ್ ಚಂದ್ರ ಶೆಟ್ಟರ ಸಕ್ಕರೆ ಕಾರ್ಖಾನೆ ಹೋರಾಟದಿಂದ ನೀವು ವಿಮುಖರಾಗಿದ್ದು ಏಕೆ? ಇಲ್ಲ, ಹಾಗೇನಿಲ್ಲ. ಪ್ರತಾಪ್ ಚಂದ್ರ ಶೆಟ್ಟಿಯವರ ಮೇಲೆ ನನಗೆ ಬಹಳ ಪ್ರೀತಿ ಮತ್ತು ಗೌರವ. ಅದು ಯಾವತ್ತಿಗೂ ಶಾಶ್ವತವಾಗಿ ಇರ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಅವರ ಬಗ್ಗೆ ನಾನು ಸಾರ್ವಜನಿಕವಾಗಿ ಒಳ್ಳೆಯ ಮಾತುಗಳನ್ನು ಆಡಿದ್ದೇನೆ ಹೊರತು ಯಾವುದೇ ಹೊಗಳಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಆದರೆ ಬೇರೆ ರಾಜಕಾರಣಿಗಳ ಹಾಗೆ ಹೊಗಳಿಕೆಯನ್ನು ಬಯಸುವಂಥ ವ್ಯಕ್ತಿತ್ವ ಪ್ರತಾಪ್ ಚಂದ್ರ ಶೆಟ್ಟರದಲ್ಲ. ಸಕ್ಕರೆ ಕಾರ್ಖಾನೆಯ ಪ್ರಕರಣ ಈಗ ತನಿಖೆ ಹಂತದಲ್ಲಿದೆ. ಹಾಗಾಗಿ ಅದು ಹೋರಾಟ ಮಾಡುವಂಥ ಈಗ ಅವಶ್ಯಕತೆ ಏನಿಲ್ಲ. ವ್ಯತ್ಯಾಸವಾದರೆ ಅಥವಾ ಕಾನೂನಲ್ಲಿ ನ್ಯಾಯ ಸಿಗದಿದ್ದರೆ ಮತ್ತೆ ಪುನಃ ನಾವು ಹೋರಾಟವನ್ನು ಮಾಡ್ತೇವೆ. ಶೀನಪ್ಪ ಶೆಟ್ರೆ, ನಾವೆಲ್ಲ ನಂಬ್ಕೊಂಡ ಹಾಗೆ ನೀವು ಕಾಂಗ್ರೆಸ್ ಪಕ್ಷದ ಕಟ್ಟ ಬೆಂಬಲಿಗ.
ಉಡುಪಿ ಜಿಲ್ಲೆಯಲ್ಲಿ ಕ್ರೈ ಪಕ್ಷಕ್ಕೆ ನಿಜವಾಗಿಯೂ ಭವಿಷ್ಯ ಇದೆ ಅಂತ ಅನಿಸುತ್ತಾ? ಪಕ್ಷ ಸಂಘಟನೆಗೆ ಕ್ರೈ ಮುಖಂಡರಿಗೆ ನೀವು ಕೊಡುವ ಸಲಹೆ ಏನು? ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಸಲಹೆ ಕೊಡುವಷ್ಟು ದೊಡ್ಡ ಜನ ನಾನಲ್ಲ. ಆದರೂ ನಾನು ಕಾಂಗ್ರೆಸ್ ಪಕ್ಷದ ಬೆಂಬಲಿಗ ಅನ್ನೋದಕ್ಕಿಂತ ಪ್ರಜಾಪ್ರಭುತ್ವ ಈ ದೇಶದಲ್ಲಿ, ಈ ಜಿಲ್ಲೆಯಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಉಳಿಬೇಕು ಅನ್ನೋದು ಆಶಯ ನಂದು. ಉಡುಪಿ ಜಿಲ್ಲೆಯಲ್ಲಿ ಜನ ವಿಜ್ಞಾನ, ತಂತ್ರಜ್ಞಾನ, ಬ್ಯಾಂಕಿಂಗ್ ವಿಷಯಗಳ ಬಹಳ ಬುದ್ಧಿವಂತರು. ಆದರೆ ರಾಜಕೀಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಮತ್ತು ಏನಂತ ಹೇಳಿದರೆ, ಕೈ ಮುಖಂಡರು ಮೊದಲು ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾಗಿದೆ. ಹೊಟ್ಟೆಪಾಡಿಗಾಗಿ ರಾಜಕೀಯ ಮಾಡೋದನ್ನು ಮೊದಲು ನಿಲ್ಲಿಸಬೇಕು. ದೇಶದಲ್ಲಿ ಈ BJP ಮಾಡ್ತಾ ಇರುವಂಥ ಅನಾಚಾರಗಳ ವಿರುದ್ಧ ಬೀದಿ ಬೀದಿಯಲ್ಲಿ ಪ್ರತಿಭಟನೆ ಮಾಡಬೇಕು. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ನಮ್ಮ ಜಿಲ್ಲೆಯ ಕಾಂಗ್ರೆಸ್ ನಾಯಕರು BJPಯವರ ಜೊತೆ ಸೇರಿಕೊಂಡು ಹೊಯ್ಗೆ ವ್ಯಾಪಾರ ಮಾಡೋದನ್ನು ಮೊದಲು ನಿಲ್ಲಿಸಬೇಕು. ಇದು ನಾನು ಕೈ ಮುಖಂಡರಿಗೆ ಕೊಡ್ತಾ ಇರುವಂಥ ಒಂದು ಸಲಹೆ. ನಿಮ್ಗೆ ಕೇಳುವ ಇನ್ನೊಂದು ಪ್ರಶ್ನೆ, ಜಿಲ್ಲೆಯ 5 ಜನ ಶಾಸಕರ ಹೆಸರನ್ನೇ ಎದುರು ಒಂದು ಸಣ್ಣ ವಾಕ್ಯದಲ್ಲಿ ನೀವು ಹೇಳ ಬಯಸುವುದಾದ್ರೆ ಏನು ಹೇಳ್ತೀರಿ? ಇದು ಬಹಳ ಕಾಂಪ್ಲಿಕೇಟೆಡ್ ಪ್ರಶ್ನೆ ನೀವು ಕೇಳ್ತಾ ಇರೋದು. ನಾನು ಉತ್ತರವನ್ನು ನೇರವಾಗಿ ಕೊಡ್ತೇನೆ, ಆದರೆ ನೀವು ನೇರವಾಗಿ ಅದನ್ನು ಪ್ರಸಾರ ಮಾಡಬೇಕು. ಮೊದಲಿಗೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಈ ರಾಜ್ಯ ಕಂಡ ಅತ್ಯಂತ ಕಡು ಭ್ರಷ್ಟ ರಾಜಕಾರಣಿ ಅಂತ ನಾನು ಹೇಳ್ತೇನೆ. ಗುರ್ಮೆ ಸುರೇಶ್ ಶೆಟ್ಟಿ ವೈಯಕ್ತಿಕವಾಗಿ ಒಳ್ಳೆಯ ವ್ಯಕ್ತಿ, ಕ್ಷೇತ್ರದ ಜನರ ಕೈಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕಾಪು ಕ್ಷೇತ್ರದ ಮತದಾರರ ಈಗ ಅಭಿಪ್ರಾಯ. ಇನ್ನೊಬ್ಬರು ಗುರುರಾಜ್ ಶೆಟ್ಟಿ ಗಂಟಿಹೊಳೆ. ನನ್ನ ಪ್ರಕಾರ ಇವರು ಮಹಾನ್ ಪ್ರಚಾರ ಪ್ರಿಯ ರಾಜಕಾರಣಿ. ಯಾರಿಗೆ ಒಂದು ಬಾಳೆಹಣ್ಣು ಕೊಟ್ಟರು ಅದು ದೊಡ್ಡದೊಂದು ವಿಡಿಯೋ ಮಾಡಿ ನಾನು ಬಾಳೆ ತೋಟವನ್ನೇ ಕೊಟ್ಟಿದ್ದೇನೆ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾರೆ. ಕ್ಯಾಮರಾ ಇಲ್ಲದೆ ಈ ವ್ಯಕ್ತಿ ಮನೆಯಿಂದ ಹೊರಗೇ ಕಾಲಿಡುವುದಿಲ್ಲ. ಬರಿಗಾಲ ಸಂತ ಕಮಿಷನ್ ಸಮ ತಿಂತ ಅನ್ನುವುದು ಇತ್ತೀಚೆಗೆ ಬೈಂದೂರಲ್ಲಿ ಗಟ್ಟಿಯಾಗಿ ಕೇಳಿ ಬರ್ತಾ ಇರುವಂಥ ಮಾತು. ಕಿರಣ್ ಕುಮಾರ್ ಕುಡ್ಗಿ ಜನ ಪಾಪದವರು, ಆದರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಕುಂದಾಪುರದಲ್ಲೆಲ್ಲ ಹೇಳ್ತಾರೆ. ಕ್ಷೇತ್ರದ ಅಭಿವೃದ್ಧಿ ಇವರಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಶ್ಪಾಲ್ ಸುವರ್ಣ, ನೋ ಕಮೆಂಟ್ಸ್. ಶ್ರೀನಭ್ ಶೆಟ್ರೆ, ನಿಮ್ಮ ಪ್ರಕಾರ ನಮ್ಮ ಸಂಸದರಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಕಾರ್ಯವೈಖರಿ ಹೇಗಿದೆ? ನೋಡಿ, ಅತ್ಯಂತ ಬಡತನದಿಂದ ಬಂದ ಕೋಟ ಶ್ರೀನಿವಾಸ್ ಪೂಜಾರರು ಈ ಜಿಲ್ಲೆಯ ಬಡವರ ಬಗ್ಗೆ ಯಾವ ಕಾಳಜಿಯನ್ನು ಹೊಂದಿಲ್ಲ. ಕಲ್ಲಡ್ಕ ಭಟ್ಟರಿಗೆ ಬಕೆಟ್ ಹಿಡಿದವರು. ಹಲವಾರು ವರ್ಷಗಳಿಂದ ಅಧಿಕಾರ ಅನುಭವಿಸುತ್ತಿರುವ ಇವರು ಹೇಳಿಕೊಳ್ಳುವಂಥ ಒಂದೇ ಒಂದು ಕೆಲಸವನ್ನು ಈ ಕ್ಷೇತ್ರದಲ್ಲಿ ಮಾಡಿಲ್ಲ. ನೀವು ಹೇಳಿ, ಇಷ್ಟು ವರ್ಷದಲ್ಲಿ ಇವರು ಕರಾವಳಿ ಪ್ರವಾಸೋದ್ಯಮಕ್ಕಾಗಲಿ, ಮೀನುಗಾರರಿಗಾಗಲಿ, ಬಡವರಿಗಾಗಲಿ ಅಥವಾ ಆರೋಗ್ಯ ಕ್ಷೇತ್ರಕ್ಕೆ ಈ ಜಿಲ್ಲೆಯಲ್ಲಿ ಯಾವ ಪ್ರಮುಖ ಯೋಜನೆಗಳನ್ನು ತಂದಿದ್ದಾರೆ ಅಂತ ನೀವು ಹೇಳಬೇಕು. ಇನ್ನೊಂದು ಗಂಭೀರವಾದ ಪ್ರಶ್ನೆ, ಸಿದ್ದಾಪುರ ವ್ಯವಸಾಯ ಸಹಕಾರಿ ಸಂಘದ ಹಗರಣದ ಕುರಿತು ನಿಮ್ಮ ಹೆಸರಿನಲ್ಲಿ ಬಂದಿರುವ ಫಾರಿನ್ ನಂಬರ್ ಥ್ರೆಟ್ ಕಾಲ್ ಅದು ನಿಮ್ಮದೆಯಾ, ಅಥವಾ ನಿಮ್ಮ ಹೆಸರನ್ನು ಹೇಳ್ಕೊಂಡು ಬೇರೆಯವರು ಮಾಡಿರುವ ಫೇಕ್ ಕಾಲ್ ಆಗಿರ್ಬೋದಾ? ನೋಡಿ, ಥ್ರೆಟ್ ಕಾಲೆಲ್ಲ ಮಾಡುವಂಥ ಜನ ನಾನಲ್ಲ. ಸಿದ್ದಾಪುರ ಸೊಸೈಟಿ ಬಗ್ಗೆ ಅದು ಬೇರೆ ಯಾರೋ ಕಾಲ್ ಮಾಡಿ ನನ್ನ ಹೆಸರಲ್ಲಿ ಮಾತಾಡಿರ್ಬೋದು. ಆದರೆ ನಾನು ಈ ಕಾಲ್ ಮಾಡಿ ಹೆದರ್ಸೋದು ಅದು ರೌಡಿಗಳ ಕೆಲಸ. ಹಾಗಾಗಿ ನಾನು ಅಂಥ ಹೋರಾಟ ಎಲ್ಲ ಮಾಡ್ತಾ ಇಲ್ಲ. ಸಿದ್ದಾಪುರ ಸೊಸೈಟಿಯ ಬಗ್ಗೆ ಅದು ತನಿಖೆ ಆಗಬೇಕು. ಅಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಆಗಿದೆ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ. ಅದು ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕಂತ ಹೇಳಿ ನಾನು ಹೇಳ್ತೇನೆ. ನೀವು ಹೇಳುವ ಪ್ರಕಾರ ನೀವು ಇದುವರೆಗೆ ಯಾರ ತೇಜವಧೆ ಆಗಲಿ ಮಾನಹಾನಿಯಾಗಿ ಮಾಡಲಿಲ್ಲ. ಹಾಗಾದರೆ ನಿಮ್ಮ ನಿಜವಾದ ಹೆಸರು ಹೇಳಲಿಕ್ಕೆ ನಿಮ್ಗೆ ಅಂಜಿಕೆ ಯಾಕೆ? ಭಯ ಕಾಡ್ತಿದ್ಯಾ? ನೋಡಿ, ಭಯ, ಹೆದರಿಕೆ ಇದೆಲ್ಲ ನಮ್ಮ ರಕ್ತದಲ್ಲಿಲ್ಲ. ಜನರಿಗೆ ಅಂದರೆ ಹೆಚ್ಚಿನವರಿಗೆ ನನ್ನ ನಿಜವಾದ ಹೆಸರಿನ ಅವಶ್ಯಕತೆ ಏನುಂಟು ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾಗಿ ನಾವು ಹೆದರ್ಕೊಂಡು ಮುಖ ತೋರಿಸದೇ ಇರುವಂಥದ್ದೇನಲ್ಲ. ಆದರೆ ಅದಕ್ಕೂ ಒಂದು ಬೇರೆ ಕಾರಣ ಇದೆ. ಶೆಟ್ರೆ, ನಿಮ್ಮ ಪಕ್ಷದ ರಾಹುಲ್ ಗಾಂಧಿ ಅವರು ನಿಜವಾಗಿಯೂ ಪ್ರಧಾನಿ ಆಗ್ತಾರೆ ಅಂತ ನಿಮ್ಗನ್ಸುತ್ತಾ? ನನ್ನ ಪ್ರಕಾರ ಪ್ರಧಾನಿ ಆಗುವುದು ರಾಹುಲ್ ಗಾಂಧಿ ಅವರ ಉದ್ದೇಶ ಅಲ್ಲ, ಅದು ಗುರಿಯೂ ಅಲ್ಲ. ಅವರು ಒಂದು ವೇಳೆ ಪ್ರಧಾನಿ ಆಗುವುದಾದರೆ ಮನಮೋಹನ್ ಸಿಂಗರ ಕಾಲದಲ್ಲೇ ಅವರು ಪ್ರಧಾನಿ ಆಗ್ತಾಯಿದ್ರು. ನೋಡಿ, ನೀವು ಬೇಕಾದರೆ ಕಳೆದ 4-6 ವರ್ಷದಲ್ಲಿ ಅವರನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ. ಈ ದೇಶದ ಪ್ರಜಾಪ್ರಭುತ್ವ, ಸಂವಿಧಾನ, ಸರ್ಕಾರಿ ಸಂಸ್ಥೆಗಳ ರಕ್ಷಣೆ,
ಇದ್ರ ಬಗ್ಗೆ ಎಲ್ಲ ಅವರ ಉದ್ದೇಶ ಏನು ಅನ್ನೋದು ನಿಮ್ಗೆ ಸ್ಪಷ್ಟ ಆಗ್ತಾ ಹೋಗ್ತದೆ. ನೋಡಿ, ಇವತ್ತು ಕೆಲವು ಬಂಡವಾಳಶಾಹಿಗಳ ಕಪಿಮುಷ್ಟಿಯಲ್ಲಿ ನಮ್ಮ ದೇಶ ಸಿಕ್ಕಾಕೊಂಡಿದೆ. ಈ ದೇಶ ಅದರಿಂದ ಹೊರಗಡೆ ಬರಬೇಕಂದ್ರೆ ನಮ್ಮ ರಾಹುಲ್ ಗಾಂಧಿಯವರು ಪ್ರಧಾನಿ ಆಗುವುದು ಅನಿವಾರ್ಯ ನಂಗೆ ಅಂತ ಅನ್ನಿಸ್ತದೆ. ಒಂದು ವೇಳೆ ಪ್ರಧಾನಿ ಆಗದೇ ಇದ್ದರೂ ಅವರಿಗೇನು ನಷ್ಟ ಇಲ್ಲ, ನಷ್ಟ ಇರೋದು ಈ ನಮ್ಮ ದೇಶಕ್ಕೆ ನಷ್ಟ ಇರೋದು. ಹಾಗಾಗಿ ಅವರು ಆಗ್ತಾರೆ ಅನ್ನೋದು ನಂಬಿಕೆ ಅಂತೂ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗಿದ್ದಾಗೆ ನನಗೂ ಕೂಡ ಇದೆ, ಮತ್ತು ನಮ್ಮ ದೇಶದ ಎಲ್ಲ ಜನರಿಗಿದೆ. ಹಾಗಾಗಿ ಅಥವಾ ಅವರು ಮನಮೋಹನ್ ಸಿಂಗ್ ರೀತಿಯಲ್ಲಿ ಬೇರೆಯವರನ್ನು ತಂದು ಆ ಪ್ರಧಾನಿ ಹುದ್ದೆ ಮೇಲೆ ಕುಳಿಸ್ತಾರೆ ಅಂತ ಅಂದು ಕೂಡ ಅದನ್ನು ತಳ್ಳಿ ಹಾಕುವ ಹಾಗಿಲ್ಲ. ಕೇವಲ ಬಿಜೆಪಿ ನಾಯಕರು ಮಾತ್ರವೇ ಭ್ರಷ್ಟರ? ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ಅನ್ನೋದೇ ಇಲ್ವಾ? ಸ್ವಜನ ಪಕ್ಷಪಾತ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾಂಗ್ರೆಸ್ನಲ್ಲಿರೋ ಸುಳ್ಳ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಭ್ರಷ್ಟರು ಇದ್ದಾರೆ. ಇನ್ನೊಂದು ವಿಷಯ ಏನಂತೆಲ್ಲ ಹೇಳಿದರೆ ಅದರಲ್ಲಿ ಹೆಚ್ಚಿನವರು BJP ಸೇರಿದ್ದಾರೆ. ಈಗ ನಾನು ನಮ್ಮ ಈ ಕಾಂಗ್ರೆಸ್ ಪಕ್ಷದಲ್ಲಿ 100% ಪ್ರಾಮಾಣಿಕರು ಇದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ನಮ್ಮ ರಾಹುಲ್ ಗಾಂಧಿಯವರು ತಮ್ಮ ಭಾಷಣದಲ್ಲಿ ಒಂದು ಮಾತು ಹೇಳಿದರು, ಪಕ್ಷದಲ್ಲಿ ಈ ಭ್ರಷ್ಟಾಚಾರಿಗಳನ್ನು ಕ್ಲೀನ್ ಮಾಡೋದು ದೊಡ್ಡ ಸಮಸ್ಯೆ ಆಗಿತ್ತು, ಆದರೆ ಅದನ್ನು ಈಗ ಮೋದಿಜಿ ಮತ್ತು ನಮ್ಮ ಅಮಿತ್ ಶಾ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ನಾಯಕರುಗಳ ಹೆಚ್ಚಿನವ್ರ ಮನೆ ಮೇಲೆ ED ದಾಳಿ ಮಾಡಿ ಅವ್ರನ್ನೆಲ್ಲ BJPಗೆ ಸೇರ್ಕೊಂಡಿದ್ದಾರೆ, ಇಲ್ಲ ಜೈಲಿಗೆ ಸೇರಿಸಿದ್ದಾರೆ. ಹಾಗಾಗಿ ಹೆಚ್ಚಿನವರು ನಮ್ಮ ಪಾರ್ಟಿಯಿಂದ ಕ್ಲೀನ್ ಆಗಿದ್ದಾರೆ. ನಮ್ಮದೇ ಪಾರ್ಟಿಯಲ್ಲಿ ಏನಿದ್ರು 10% ಉಳಿದಿದ್ದಾರೆ ಇರ್ಬೋದು, ಆದರೆ BJPಯಲ್ಲಿ ಒಂದು 75-80% ಉಳ್ಕೊಂಡಿದ್ದಾರೆ. ಶ್ರೀನಪ್ ಶೆಟ್ರೆ, ಬೈಂದೂರಿನ ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ, BM ಸುಕುಮಾರ್ ಶೆಟ್ರ ಕುರಿತು ನಿಮ್ಮ ಅಭಿಪ್ರಾಯ ಏನು? ನೋಡಿ, ಗೋಪಾಲ್ ಪೂಜಾರಿಯವರು ಒಂದು ಮಗು ಮನಸ್ಸಿನ ಅದ್ಭುತ ವ್ಯಕ್ತಿ. ಬೈಂದೂರಿಗೆ ಅವರು ನೀಡಿದ ಕೊಡುಗೆಯನ್ನು ಯಾರು ಕೂಡ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಆಗುವುದಿಲ್ಲ. ತನ್ನ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ತಕ್ಕೊಂಡು ಮುಖ್ಯಮಂತ್ರಿಗಳ ಮಂತ್ರಿಗಳ ಮನೆಗೆ ತಿರುಗಿ ಕೆಲಸ ಮಾಡಿದ್ದನ್ನು ಇಡೀ ಬೈಂದೂರು ನೋಡಿದೆ. ಆದರೆ ಇತ್ತೀಚೆಗೆ ದುಷ್ಟಕೂಟ ಅವರನ್ನು ಸುತ್ತುವರೆದ ಹಾಗಿದೆ. ಹಾಗಾಗಿ ಅವರು ಹಾದಿ ತಪ್ಪಿಸ್ತಾ ಇದ್ದಾರಾ ಅಥವಾ ಗೋಪಾಲ್ ಪೂಜಾರಿ ಹಾದಿ ತಪ್ಪಿದಾರ ಅಂತ ಗೊತ್ತಿಲ್ಲ. ಅದರಿಂದ ಅವರ ಕೀರ್ತಿ ಇದುವರೆಗೆ ಏನು ಕೆಲಸ ಮಾಡಿದ್ದಾರೆ ಅದೆಲ್ಲ ಮಣ್ಣು ಪಾಲಾಗುತ್ತೋ ಏನೋ ಅಂತ ಒಂದು ಆತಂಕ ನಮಗಿದೆ. ಹಾಗೆ ಆಗಬಾರ್ದು ಅನ್ನೋದು ನಮ್ಮ ಒಂದು ಕಳಕಳಿ. ಸುಕುಮಾರ್ ಶೆಟ್ರು ಕೂಡ ಬಹಳ ಒಳ್ಳೆಯ ವ್ಯಕ್ತಿ ಹಾಗೂ ಒಳ್ಳೆಯ ಆಡಳಿತಗಾರ. ಅವರು ಶಾಸಕರಾಗಿದ್ದಾಗ ಕೆಲವು ಪುಂಡ ಪೋಖರಿಗಳು ಹಾಗೂ ಕೆಲವು ಭ್ರಷ್ಟರು ಅವರು ಸುತ್ತಕ್ಕೆ ಕಟ್ಟಿಕೊಂಡು ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿ ಹೇಳ್ಕೊಟ್ರು ಅಂತ ಅನ್ನಿಸ್ತದೆ. ಅದು ಇಲ್ಲದೆ ಹೋಗಿದ್ರೆ ಮೇಲೆ ಆಗಿರ್ತಿದ್ರು. ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಆ ಪುಂಡ ಪೋಖರಿಗಳನ್ನೆಲ್ಲ ಇವಾಗ ಅವರು ದೂರವೇ ಇಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಅದು ಒಳ್ಳೆಯ ಬೆಳವಣಿಗೆ. ಮುಂದೆ ಅವರಿಗೆ ಒಳ್ಳೆಯ ಅವಕಾಶಗಳು ಸಿಗಲಿ ಅನ್ನೋದು ನನ್ನ ಪ್ರಾರ್ಥನೆ. ಕೊನೆ ಪ್ರಶ್ನೆ, ಈ ಸೋಷಿಯಲ್ ಮೀಡಿಯಾ ಒಂಥರ ಭ್ರಮೆ ಅನ್ನಿಸಲ್ವಾ? ಇದರಿಂದ ಸಮಾಜದ ಪರಿವರ್ತನೆ, ಈ ರಾಜಕೀಯ ವ್ಯವಸ್ಥೆಯಲ್ಲಿ ಗಣನೀಯವಾದ ಬದಲಾವಣೆ ಸಾಧ್ಯ ಅನ್ಸುತ್ತಾ? ಇದು ನೋಡಿ, ಇಂದು ಪ್ರತಿ ಮನೆಯಲ್ಲೂ ಸೋಷಿಯಲ್ ಮೀಡಿಯಾ ಇದೆ. ಯಾವುದೇ ಅಭಿಪ್ರಾಯ, ಮಾಹಿತಿಗಳನ್ನು ಬಹಳ ವೇಗವಾಗಿ ಜನರಿಗೆ ತಲುಪಿಸುವ ಒಂದು ಮಾರ್ಗ ಇದ್ದರೆ ಅದು ಸೋಷಿಯಲ್ ಮೀಡಿಯಾ. ಖಂಡಿತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಾಂತಿ ನಾವು ನಿರೀಕ್ಷೆ ಮಾಡ್ಬೋದು ನೋಡಿ. ಆದರೆ ನಮ್ಮ ಜನ ಅದನ್ನು ಈ ವಾಟ್ಸಪ್ ಯೂನಿವರ್ಸಿಟಿ, ಫೇಸ್ಬುಕ್ ಯೂನಿವರ್ಸಿಟಿಗಳನ್ನೆಲ್ಲ ನೋಡಿಕೊಂಡು ಬರೀ ಸುಳ್ಳು ಕಥೆಗಳು, ಕಪೋಕಲ್ಪಿತ ಸುದ್ದಿಗಳನ್ನೆಲ್ಲ ಮತ್ತು ದ್ವೇಷ ತುಂಬಿದ ಆರ್ಟಿಕಲ್ಗಳನ್ನೆಲ್ಲ ಜನರಿಗೆ ತಲುಪಿಸ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಜನ ಯಾವುದೇ ವಿಮರ್ಶೆ ಮಾಡದೆ ಅವುಗಳನ್ನ ನಂಬ್ತಾ ಇದ್ದಾರೆ. ಅದನ್ನು ತಡೆಯುವ ಪ್ರಯತ್ನವನ್ನು ನಮ್ಮ ಯುವಕರು ಮತ್ತು ನಮ್ಮ ಪತ್ರಿಕೆ ಮಾಧ್ಯಮದವರು ಮಾಡಬೇಕು. ಮತ್ತು ನೀವು ಹೇಳಿದಾಗೆ ಅದು ಸೋಷಿಯಲ್ ಮೀಡಿಯಾ ಭ್ರಮೆ ಅಂತ ನನಗೆ ಅನಿಸೋದಿಲ್ಲ. ಅದನ್ನು ಸರಿಯಾಗಿ ಬಳಸಿಕೊಂಡ್ರೆ ಅದು ಖಂಡಿತವಾಗಿ ಅದು ಒಳ್ಳೆಯ ಒಂದು ಮಾಧ್ಯಮ ಆಗ್ತದೆ. ಅದನ್ನು ನಾವೆಲ್ಲ ಸೇರಿ ಮಾಡಬೇಕಿದೆ. ನಮಸ್ಕಾರ.